ಇಡೀ ವಿಶ್ವದ ಮುಂದೆ ಇರುವಂತಹ ಸವಾಲು ಭಾರತ ಮಾತ್ರ ಅಲ್ಲ, ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಂಬಂಧಪಟ್ಟ ಯಾವ ಮಟ್ಟಿಗೆ ಹೋಗಿದೆ ಅಂತಾರೆ. ಎಲಾನ್ ಮಸ್ಕ್ ಅವರ ಒಂದು ಕಂಪನಿ ಮಾನವನ ದೇಹಕ್ಕೆ ಬ್ರೈನ್ಗೆ ಚಿಪ್ ಅನ್ನ ಕನೆಕ್ಟ್ ಮಾಡೋ ತನಕ ಹೋಗಿದೆ. ಹಾಗಾಗಿ ಮುಂದೆ ಇದು ಯಾವ ಮಟ್ಟಿಗೆ ಮುಂದುವರಿಯುತ್ತೆ ಅನ್ನುವಂಥದ್ದು ಬಹಳ ಕಳವಳಕಾರಿ ಕೂಡ. ಅದನ್ನು ಗಮನದಲ್ಲಿ ಇಟ್ಕೊಳ್ಬೇಕಾಗಿದೆ ಪ್ರತಿ ಸರ್ಕಾರಗಳು ಕೂಡ. ಹೌದು ಹೌದು. ಅಶ್ವಿತ್ ನಮ್ ಜೊತೆಗೆ ಚಿಕ್ಕಮಗಳೂರಿನಿಂದ ಜಾಯಿನ್ ಆಗ್ತಾ ಇದ್ದಾರೆ. ಅಶ್ವಿತ್, ನಿಮ್ ಜೊತೆಗೆ ಯಾವ್ಯಾವ ವರ್ಗಕ್ಕೆ ಸಂಬಂಧಪಟ್ಟ ಹಾಗಿನ ಮಂದಿ ಅಥವಾ ಯಾವ್ಯಾವ ರಂಗಕ್ಕೆ ಸಂಬಂಧಪಟ್ಟ ಹಾಗಿನ ಮಂದಿ ಇದ್ದಾರೆ, ಅವರ ನಿರೀಕ್ಷೆಗಳು ಏನೇನಿದೆ ಅವ್ರನ್ನ ಮಾತನಾಡಿಸಿ ತಿಳ್ಕೊಳ್ಬೋದಾ ಅಶ್ವಿತ್? ಖಂಡಿತವಾಗ್ಲೂ ಮಾಲ್ತೇಶ್, ಏನು ರಾಜ್ಯದ ಜನ ಕೂಡ ಕೇಂದ್ರದ ಬಜೆಟ್ ಮೇಲೆ ಒಂದು ಬಹಳ ನಿರೀಕ್ಷೆ ಇಟ್ಟಿರುವಂಥದ್ದು. ಅದೇ ರೀತಿ ಕಾರ್ಮಿಕರು ಕೂಡ ಕೇಂದ್ರದ ಬಜೆಟ್ನಲ್ಲಿ ಯಾವ ರೀತಿ ನಮಗೆ ಅನುಕೂಲ ಆಗುವ ರೀತಿಯ ಬಜೆಟ್ ಮಂಡನೆ ಆಗುತ್ತೆ ಅಂತ ಕಾಯ್ತಿದ್ದಾರೆ. ಅದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಕಾರ್ಮಿಕರಿದ್ದಾರೆ. ಸರ್, ಈಗ ಬಜೆಟ್ಗೆ ಕ್ಷಣಗಣನೆ ಆರಂಭವಾಗಿದೆ ಸರ್, ಯಾವ ರೀತಿಯ ನಿರೀಕ್ಷೆಗಳು ನಿಮ್ಮ ಜೊತೆ ಇದೆ ಸರ್? ಈಗ ನಾವು ಈ ವರ್ಷದ ಬಜೆಟು ಚುನಾವಣಾ ಬಜೆಟ್ ಅಂತಲೇ ಘೋಷಣೆ ಆಗ್ತಾ ಇದೆ. ಆದರೂ ನಮ್ಮ ನಿರೀಕ್ಷೆ ಇದೆ, ಬಲವಾದ ನಿರೀಕ್ಷೆ ಇದೆ. ಈ ದೇಶದಲ್ಲಿರ್ತಕ್ಕಂಥ ಕಾರ್ಮಿಕರ ಪರವಾದ ಕಾಯ್ದೆಗಳಿಗೆ ಹೆಚ್ಚಿನ ಬಲ ತುಂಬತಕ್ಕಂಥ ರೀತಿಯಲ್ಲಿ ಇವತ್ತು ಈ ಬಜೆಟ್ನಲ್ಲಿ ಅನುದಾನ ಇಡ್ತಾರೆ ಅಂತಕ್ಕಂಥ ಒಂದು ಸುಬ್ರಾಯ ಏಲಕ್ಕಿ ಕೃಷಿ ಮಾಡಿ ಎಕರೆಗೆ 3 ಲಕ್ಷ ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನಂಬಿಕೆ ಇದೆ. ಇದ್ರ ಜೊತೆಯಲ್ಲಿ ಇವತ್ತು ಏನು ರಾಷ್ಟ್ರೀಯ ಪೋಷಣ್ ಅಂತಕ್ಕಂಥ ಬಿಸಿ ಊಟ ಶಾಲಾ ಮಕ್ಕಳಿಗೆ ಅಡುಗೆ ಮಾಡ್ತಕ್ಕಂಥ ಏನು ಕಾರ್ಮಿಕರಿದ್ದಾರೆ ಈ ರಾಜ್ಯದ, ಕೇವಲ ಕರ್ನಾಟಕ ರಾಜ್ಯದಲ್ಲೇ 1,20,000 ಜನ ಇದ್ದಾರೆ. ಇಂತಹ ಕಾರ್ಮಿಕರಿಗೆ ಕೇಂದ್ರ ಸರ್ಕಾರದಿಂದ 60% ಮತ್ತು ರಾಜ್ಯ ಸರ್ಕಾರದಿಂದ 40% ಅವರಿಗೆ ಸಂಬಳ ಬಿಡುಗಡೆ ಮಾಡಬೇಕಾದ ಪರಿಸ್ಥಿತಿ ಇರತಕ್ಕಂಥ ಸಂದರ್ಭದಲ್ಲಿ ಸುಮಾರು 10 ವರ್ಷಗಳಿಂದ ಕೇಂದ್ರ ಸರ್ಕಾರದಿಂದ 60% ಹಣ ಬಿಡುಗಡೆ ಆಗಿಲ್ಲ. ಈ ಬಜೆಟ್ನಲ್ಲಿ ಆ ಹಣವನ್ನು ಇಟ್ಕೊಳ್ತಾರೆ. ಈ ಮಾತೆಯರಿಗೆ, ಈ ತಾಯಂದಿರಿಗೆ, ಶಾಲಾ ಮಕ್ಕಳಿಗೆ ಅಡುಗೆ ಮಾಡಿ ಅವರಿಂದ ಬೇರೆ ಬೇರೆ ಅಧಿಕಾರಿಗಳನ್ನು ಸೃಷ್ಟಿ ಮಾಡಿರ್ತಕ್ಕಂಥ ತಾಯಂದಿರಿಗೆ ಕೇಂದ್ರ ಸರ್ಕಾರ ರಕ್ಷಣೆಗೆ ಬರ್ತದೆ ಅಂತಕ್ಕಂಥ ಒಂದು ನಂಬಿಕೆಯನ್ನು ಇಟ್ಕೊಂಡಿದ್ದೀವಿ. ಎರಡನೇದಾಗಿ ಇವತ್ತು ಏನು ನಮ್ಮ ದೇಶದಿಂದ ಉತ್ತರ ಭಾರತದಿಂದ ಹೆಚ್ಚಿನ ಸಂಖ್ಯೆಯ ಜನಗಳು ಇವತ್ತು ದಕ್ಷಿಣ ಭಾರತದ ಕಡೆ ಬರ್ತಾ ಇದ್ದಾರೆ. ಇವರು ಬರ್ತಾ ಇರ್ತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ನಮಗೆ ಭಾಳಷ್ಟು ಅವರ ಯಾವುದೇ ಕಾರ್ಮಿಕರಿಗೆ ರಕ್ಷಣೆ ಇರೋದಿಲ್ಲ, ಯಾವುದೇ ರೀತಿಯ ಅವರಿಗೆ ಸಪೋರ್ಟ್ ಇಲ್ಲದೆ ಇರೋದರಿಂದ ಕೇಂದ್ರ ಸರ್ಕಾರ ಅವರು ಸ್ಥಳೀಯವಾಗಿ ಉದ್ಯೋಗಗಳನ್ನು ಮಾಡಲಿಕ್ಕೆ ಅವಕಾಶ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅಂತಕ್ಕಂಥ ನಂಬಿಕೆಯನ್ನು ನಾವು ಇಟ್ಟಿದ್ದೀವಿ. ಜೊತೆಗೆ ಇನ್ನೊಬ್ರು ಮಹಿಳಾ ಕಾರ್ಮಿಕರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮೇಡಮ್, ಸಾಕಷ್ಟು ಸಮಸ್ಯೆಗಳಿದೆ, ನೀವು ಯಾವ ರೀತಿ ನಿರೀಕ್ಷೆ ಇಟ್ಕೊಂಡಿದ್ದೀರಾ? ಸರ್, ನಾವು 23 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ. ಆದರೆ ಸಂಬಳ ಕೇಂದ್ರದಿಂದ ಯಾವ ಸಂಬಳನೂ ಬಂದಿಲ್ಲ. 10 ವರ್ಷದಿಂದ 6% ಕೇಂದ್ರದಿಂದ ಬಿಡುಗಡೆ ಆಗಬೇಕು, ಅದು ಯಾವುದೂ ನಮಗೆ ಬಂದಿಲ್ಲ. ಮತ್ತು ತುಂಬ ಸಮಸ್ಯೆ ಇದೆ. 6 ಗಂಟೆ ಟೈಮ್ ನಾವು ಕೆಲಸ ಮಾಡ್ತೀವಿ. ಮತ್ತು ಇದು ರಿಟೈರ್ಡ್ ಆದರೆ ಏನು ಅದರಲ್ಲಿ ಹಣಗಳು ನಮಗೆ ಏನು ಪೆನ್ಷನ್ನು ಏನೂ ಇಲ್ಲ. ನಾವು ತುಂಬ ಕಷ್ಟದಲ್ಲಿದ್ದೀವಿ ಸರ್. ಮತ್ತು 3 ತಿಂಗಳಿಗೊಂದು ಸಲ ಸಂಬಳ ಬರುತ್ತೆ. ಅದು ಅದಕ್ಕೋಸ್ಕರ ನಮಗೆ ತುಂಬಾ ಕಷ್ಟ ಇದೆ ಸರ್. ಅದನ್ನ ಎಲ್ಲ ಕೇಂದ್ರ ಸರ್ಕಾರ ಈ ಬಜೆಟಲ್ಲಿ ನಮಗೆ ಈ 10 ವರ್ಷದ್ದು 6% ಹಣನ ಬಿಡುಗಡೆ ಮಾಡಬೇಕು ಅಂತೇಳಿ ನಾವು ಎಲ್ಲ ಬಿಸಿ ಊಟದ ಕಾರ್ಯಕರ್ತರಿಂದ ನಮ್ಮಿಂದ ನಾವು ಕೇಳ್ಕೊಳ್ತೀವಿ ಸರ್. ನಾನು ಬಿಸಿ ಊಟ ತಾಲೂಕು ಕಾರ್ಯದರ್ಶಿಯಾಗಿದ್ದೀನಿ, ಶಮೀಂ ಬಾನು. ಓಕೆ, ಥ್ಯಾಂಕ್ ಯು ಅಶ್ವೇತ್. ಹಾಗೆ ನಮ್ಮ ಜೊತೆಗೆ ಪೂರ್ಣಿಮಾ ಜಾಯಿನ್ ಆಗ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ವಿಚಾರ ಅಂತ ಅಂದ್ರೆ ಭಾರತದಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಿ ಬಹಳಷ್ಟು ಮಧ್ಯಮ ವರ್ಗ, ಬಡ ಮಹಿಳೆಯರಿಗೆ ಉದ್ಯೋಗ ಕೊಟ್ಟಿದ್ದು ಅಂದ್ರೆ ಗಾರ್ಮೆಂಟ್ ಇಂಡಸ್ಟ್ರಿ ಬಹಳ ಅದ್ಭುತವಾಗಿ ನಡೀತಾ ಇತ್ತು ಭಾರತದಲ್ಲಿ. ಬಟ್ ಈಗ ಒಂದು 10 ವರ್ಷದಿಂದ ಕಂಪ್ಲೀಟ್ ಆಗಿ ಬಾಂಗ್ಲಾದೇಶ ಅದನ್ನ ಟೇಕ್ ಓವರ್ ಮಾಡ್ಕೊಳ್ತಾ ಇದೆ ಅನ್ನುವಂಥದ್ದು ಒಂದು ವಿಚಾರ. ಆಮೇಲೆ ಬಾಂಗ್ಲಾದೇಶದ GDP ಗ್ರೋತ್ ನಲ್ಲಿ ಅಲ್ಲಿನ ಗಾರ್ಮೆಂಟ್ ಸೆಕ್ಟರ್ ಇದೆಯಲ್ಲ ಬಹಳ ದೊಡ್ಡ ಕೊಡುಗೆ ಕೊಡ್ತಾ ಇದೆ. ವರ್ಲ್ಡ್ ಅನ್ನ ರೂಲ್ ಮಾಡುವಷ್ಟು ಮಟ್ಟಿಗೆ ಬಾಂಗ್ಲಾ ಒಂದು ಸಾಲಿಡ್ ಬೇಸ್ ಅನ್ನ ಹಾಕೊಂಡು ಮುಂದುವರಿತಾ ಇರುವಂತದ್ದು. ಹಾಗಾಗಿ ನಮ್ಮಲ್ಲಿ ಏನಾದ್ರೂ ಬಹಳ ಸಮಸ್ಯೆ ಮುಂದುವರಿತ ಭಾಗದಲ್ಲಿ ಉದ್ಯೋಗ ಕಡಿತ ಮತ್ತೊಂದು ಆಗ್ಬಿಡುತ್ತಾ ಅನ್ನುವಂಥದ್ದು ಆತಂಕ ನಮ್ಮಲ್ಲಿರುವಂತಹ ಮಹಿಳಾ ಕಾರ್ಮಿಕರಿಗೆ ಪ್ರಮುಖವಾಗಿದೆ, ಗಾರ್ಮೆಂಟ್ ಸೆಕ್ಟರ್ಗೆ ಸಂಬಂಧಪಟ್ಟಾಗೆ.